ಈ ಸಂಘದಾಗದ್ದು ಅಷ್ಟು ದುಡ್ದು ನನಗೆ ಸಾಥ್ ಕೊಟ್ಟು ನಮ್ಮ ಜೀವನ ಸರಿ ಆತು. ಆ ಟೈಮಿಗೆ ಒಬ್ಬನು ನಮ್ಮ ಮಗ ಇನ್ನೊಬ್ಬನ್ ತೀರ್ಕೊಂಡ. ಮನೆ ಬಿದ್ದ್ಬಿಟ್ಟತಿ ಅಂತ ಯಾರ ಹೇಳಿದ್ರು. ಧೈರ್ಯ ಐತಿ 100% ಕೊಡಿಸ್ತಾನಂತ. ನಮ್ ಜೀವನ ನಾವೇ ಹಾಳು ಮಾಡ್ಕೊಂಡ್ವಿ. ಎಲ್ಲ ಕನ್ನಡಿಗರಿಗೂ ನಿಮ್ಮ ಪ್ರೀತಿಯ ಕನ್ನಡಿಗ ಮನೋಜ್ ಕುಮಾರ್ ಮಾಡುತ್ತಿರುವ ನಮಸ್ಕಾರಗಳು. ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಅಪ್ಪ ಅಮ್ಮನ ಲೈಫ್ ಸ್ಟೋರಿ ಪಾರ್ಟ್ 2 ಆಗಿರುತ್ತೆ. ನಮ್ಮ ಲೈಫ್ ಜರ್ನಿ ಹೇಗಿತ್ತು ಅನ್ನೋ ಪಾರ್ಟ್ 2 ಆಗಿರುತ್ತೆ. ಪೂರ್ತಿ ನೋಡಿ, ಮಿಸ್ ಮಾಡಿದೆ. ಇಲ್ಲಿಂದ ಸ್ವಲ್ಪ ನಮ್ಮ ಜೀವನ ಸುಧಾರಿಸಿತ್ತು. ಮತ್ತು ಪೂರ್ತಿ ಎಂಡಿಗೆ ಈಗಿರೋಕ್ಕೆ ಕಾರಣ ಅವಾಗ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿದ್ದು, ಮತ್ತು ನಮ್ಮ ಅಜ್ಜ ಅಜ್ಜಿ ನಮ್ಮ ಮಾವರು ನಮ್ಮನ್ನು ಕೈ ಹಿಡಿದಿದ್ದು ನಾವು ಇವಾಗ ಈ ಥರ ಇರೋಕ್ಕೆ ಸಾಧ್ಯ ಆಯಿತು ಗೈಸ್. ಮತ್ತು ನಾನು ರೇರ ಫ್ಯಾಮಿಲಿನ ಯಾಕಷ್ಟು ಇಷ್ಟಪಡ್ತೀನಿ ಅಂದರೆ, ನಮ್ಮ ಮಾವ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಭಾಳ ಕೈ ಹಿಡಿದ್ರು ಗೈಸ್ ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ. ಅದಕ್ಕೆ ರೇರ್ ಫ್ಯಾಮಿಲಿ ಅಂದರೆ ನನಗೆ ಭಾಳ ಇಷ್ಟ. ಪೂರ್ತಿ ವಿಡಿಯೋ ನೋಡಿ ಗೈಸ್, ಚೆನ್ನಾಗಿದೆ. ಆ ಬಾಡಿಗೆ ಮನೆಯಿಂದ ಇಲ್ಲಿ ಶಿಫ್ಟ್ ಆದ್ವಿ. ಇಲ್ಲಿ ಮಳೆ ಬಂದ್ಬಿಟ್ರೆ ನೀರೆಲ್ಲ ಒಳ ಬಂದ್ಬಿಡವು. ಬಹಳ ಕಷ್ಟ ಇತ್ತು. ಮಕ್ಕಳಿಬ್ಬರು ಹಿಂಗ ಚಾಪೆ ಹಾಕ್ಯಂದು ಒಬ್ಬರು ಹಿಂಗ್ ತೊಡೆ ಮೇಲೆ ಮಲಗಿಸ್ಕೊಂಡು ಚಾಪೆ ಅರ್ಧ ಮುಚ್ಕೊಂಡು ಬೆಳಕರಿ ತನಕ ಕುಂತ್ಕೊಂತಿದ್ವಿ. ಅದು ಸಾಕಾದ್ಮೇಲೆ ಮತ್ತೆ ಮೇಲೆ ಒಂದು ಬಾಡಿಗೆ ಮನೆಗೆ ಹೋದ್ವಿ. ಆ ಬಾಡಿಗೆ ಮನೆಗೆ ಹೋಗಿ ಜೀವನ ಮಾಡ್ಕೊಂತ ಇದ್ವಿ. ಅವಾಗ್ಲೂ ಇನ್ನೂ ನಮ್ಮ ಸಮಸ್ಯೆಯನ್ನು ಬಗೆಹರಿದಿಲ್ಲ. ಇನ್ನೂ ಸಾಲ ಭಾಳ ಇತ್ತು, ನಾನು ಮಾಡಿರೋ ಸಾಲ. ಅಷ್ಟ್ರಾಗೆ ಸಾಲಗಾರ ಕಾಟ ಭಾಳ ಆಯ್ತು. ದಾವಣಗೆರೆಯಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಟ್ಟು ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಚಳ್ಳಕೆರೆಗೆ ಹೋದೆ. ಚಳ್ಳಕೆರೆಗೆ ಹೋದ್ಮೇಲೆ ಜೀವನ ಸಾಕಾಗಿತ್ತು. ಸಾಕಾಗಿ ATM ನನ್ನ ಹೆಂಡತಿ ಕೈಗೆ ಕೊಟ್ಬಿಟ್ಟೆ. ಅವಾಗ ಒಂದು 20,000 ರೂಪಾಯಿ ಸಾಲ ಹೋಗ್ಬಿಟ್ಟು, ಈ ಸಾಲ ನೀನ್ ಕಟ್ಟಿಯ ATM ನೀನೇ ಇಟ್ಕೊಂಬಿಡು ಅಂತ ಕೊಟ್ಟೆ. ಅವತ್ತು ಅವ್ರ ಅಣ್ಣರ ಹತ್ರ ಸಾಲ ತಂದು ಅವ್ರಿಗೆ ಕೊಟ್ಟು ಮತ್ತೆ ಅವ್ರಿಗೆ ಅಷ್ಟು ಉಳಿಸಿ ಅಂತ ಕೊಟ್ರಂತ ಜೀವನ ಮಾಡ್ಕೊಂತ ಬಂದು ಅಲ್ಲಿಂದ ಸ್ವಲ್ಪ ನಮ್ಮ ಜೀವನ ಸುಧಾರಿಸ್ತು. ಬುದ್ಧಿವಂತಿಕೆಯಿಂದ ಜೀವನ ಮಾಡ್ಕೊಂಡು ಬಂದು ಈಗ ಸುಖ ಚೆನ್ನಾಗದವಿ. ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಕಣ್ ತುಂಬ ನಿದ್ದೆ ಮಾಡ್ತೀವಿ. ನನ್ನ ಮಕ್ಕಳೇ ನನ್ನ ಆಸ್ತಿ. ಅದನ್ನ ಬಿಟ್ರೆ ಬೇರೆ ಏನಲ್ಲ. ನನ್ನ ದೊಡ್ಡ ಮಗ ಮನೋಜ್ ಕುಮಾರ್, ಸಣ್ಣ ಮಗಳು ಐಶ್ವರ್ಯ ಅಂತ, ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಸಂಘದಾಗ ಸರ ಮಾಡ್ಸನಕ್ಕಂತ ಅದು ನಾನು ಹೇಳ್ತೀನಿ. ಆಕಿಗೆ ನಮ್ಮ ಅಕ್ಕ ಮಾವ ಕೊಟ್ಟರು, ಅವ್ರ ಅಣ್ಣವ್ರು ಕೊಟ್ಟರು, ಹೊಡೆಯುವಷ್ಟು ಮಾರ್ಕೆಂಡ್ ತಿಂದ್ಬಿಟ್ಟಿದ್ದೆ ನನ್ನ ಸಾಲಕ್ಕೆ. ಬಹಳ ಜೀವನದ ಬೇಜಾರಾಗ್ಬಿಡುತ್ತು. ಅದೇ ಟೈಮ್ನಾಗ ಆಕಿ ಸಂಘದಾಗದ್ದು ಅಷ್ಟು ದುಡ್ದು ನನಗೆ ಸಾಥ್ ಕೊಟ್ಟು ನಮ್ಮ ಜೀವನ ಸರಿ ಆಯ್ತು. ಒಬ್ಬರೇ ದುಡಿದ್ರೆ ಆ ತರ ಮಾಡ್ಕೊಳಕ್ ಆಗೋದಿಲ್ಲ. ಸಂಘದಾಗ ಒಂದ್ಸಲ ಲೋನ್ ತಗೊಂಡು ಸರ ಮಾಡಿಸ್ಬೇಕು ಅನ್ಕೊಂಡ್ವಿ. ಆ ಟೈಮಿಗೆ ಒಬ್ಬನು ನಮ್ಮ ಮಗ ಇನ್ನೊಬ್ಬನ್ ತೀರ್ಕೊಂಡ. ಆ ದುಡ್ಡೆಲ್ಲ ಬೇರೆ ಅದಕ್ಕೆ ಖರ್ಚಾಗ್ಬಿಟ್ವು. ದಿವಸ ಕರ್ಮ ಆಳ ಮೂಳ ಅಂತ. ಅವಾಗಲೇ ಕೊರೋನಾ ಸ್ಟಾರ್ಟ್ ಆಗಿತ್ತು. 1-2-3 ತಿಂಗಳು ಎಲ್ಲೂ ಕೆಲ್ಸಕ್ಕೆ ಹೋಗೋದಕ್ಕೆ ಎಲ್ಲರೂ ಒಂದೇ ಹತ್ರ ಸೇರ್ಕೊಂಡು ಮತ್ 3 ಲಕ್ಷ ಸಾಲ ತಗೊಂಡು ಏನಾದ್ರೂ ನಮ್ಮ ಮಗ ತೀರ್ಕೊಂಡ್ ಬೇಜಾರಾಗಿತ್ತು. ಎಲ್ಲರನ್ನ ಕರ್ಕೊಂಡು ಒಂದು ಗಾಡಿ ಮಾಡ್ಕೊಂಡು TT ಗಾಡಿ ಮಾಡ್ಕೊಂಡು ಧರ್ಮಸ್ಥಳ, ಬೇಲೂರು, ಹಳೆಬೀಡು, ಕುಕ್ಕೆ ಸುಬ್ರಹ್ಮಣ್ಯ ಒಂದು ರೌಂಡ್ ಟ್ರಿಪ್ ಹೊಡ್ಕೊಂಬಂದ್ವಿ. ಟ್ರಿಪ್ ಹೊಡ್ಕೊಂಬಂದು ಎಲ್ಲರ ಮನಸ್ಸು ಸಮಾಧಾನ ಆಯ್ತು.
ಅದಾದ ನಂತರ ಮತ್ತಿನ್ನೊಂದ್ಸಲ ಸಾಲ ತಗೊಂಡು ಏನಾದ್ರೂ ಸರಿ ಈ ಸಲ ಸರ ಮಾಡಿಸ್ಲೇಬೇಕು ಅಂತ 3 ಲಕ್ಷ ತಗೊಂಡು ಆ ಟೈಮ್ನಾಗ ಹೋಗಿ ಒಂದು ಮಂಗಲ್ಯ ಚೈನ್ ಮಾಡಿಸಿದ್ವಿ. 48,000 ರೂಪಾಯಿ ತೊಲ ಇತ್ತು ಅವಾಗ. 3 ತೊಲ ಪ್ಲಸ್ ಒಂದು 3.5 ತೊಲ 3.5 ತೊಲದ್ದು ಒಂದು ಬಂಗಾರ ಮಾಡಿಸಿದ್ವಿ. ಅವಾಗ ಮನಸ್ಸು ಸಮಾಧಾನ ಆಯ್ತು. ಅಷ್ಟೆಲ್ಲ ಮಾರ್ಕೊಂಡಿದ್ದಕ್ಕೆ ನನಗೆ ಸಮಾಧಾನ ಆತಲ್ಲ ಅಂತ ಸಮಾಧಾನ. ಚಳಿಕೇರಿಗೆ ಹೋಗಿದ್ದು 2016 ಇಸ್ವಿ. ಮೊದಲು ಕಷ್ಟ ಆಗೋದು, ಆಮೇಲೆ ಅದು ಅಭ್ಯಾಸ ಆಯ್ತು. ಅಡಿಗೆ ಮಾಡ್ಕೊಂಡು ತಿನ್ನೋದು, ಕೆಲ್ಸಕ್ಕೆ ಹೋಗಿ ಬರೋದು, ಅದು ರೂಢಿ ಆಗ್ಬಿಡ್ತು. ಹಂಗಾಗಿ ಅಲ್ಲಿ ಜೀವನ ಮಾಡಿ ಸಂಬಳ ಅಷ್ಟು ಹಾಕಿ ಕೊಡೋದು ಇದು ಮಾಡಿ ಜೀವನ ಸರಿ ಆಯ್ತು. ಈಗ ಚೆನ್ನಾಗದವಿ ದೇವ್ರ ಆಶೀರ್ವಾದದಿಂದ. ಇನಿ ಏನಾಯ್ತಾ ಅಲ್ಲಿ ಮ್ಯಾಲ್ ಶಿಫ್ಟ್ ಆದ್ಮೇಲೆ ಇಲ್ಲಿ ಇದೆಲ್ಲ ಇದು ಸೋರ್ತತ್ತಲ್ ಮನೆ. ಹಿಂಗಾಗಿ ಮತ್ತೆ ಮನೆಗೆ ಇರಕ್ಕಾಗಲ್ಲ ಅಂತಂದು ಮ್ಯಾಲೆ ಒಂದು ಮನೆಗೆ ಹೋದ್ವಿ. ಆ ಮನೆಗೆ ಹೋದ್ಮೇಲೆ ಅಲ್ಲಿ ನಮ್ಮ ಮಗಳು ಇದಾಯ್ತು. ಅಲ್ಲಿ ಆಕೆ ಫಂಕ್ಷನ್ ಮಾಡಿಸಿದ್ವಿ. ಎಲ್ಲರನ್ನು ಕರೆದು ಗ್ರ್ಯಾಂಡ್ ಮಾಡಿದ್ವಿ. ಆಕೆ ಫಂಕ್ಷನ್ ಆದ್ಮೇಲೆ ಆಕೆ SLC ಪಾಸ್ ಆದ್ಲು. SLC ಪಾಸ್ ಆದ್ಮೇಲೆ ನಾನು ಸಿವಿಲ್ ಮಾಡ್ತಾನೆ, ಡಿಪ್ಲೊಮಾ ಸಿವಿಲ್ ಮಾಡ್ತಾನೆ ಅಂದು BDT ಇಂಜಿನಿಯರಿಂಗ್ ಕಾಲೇಜ್ನಾಗ ಒಂದು ಅಪ್ಲಿಕೇಶನ್ ಹಾಕಿದ್ವಿ. ಅದು ದಾವಣಗೆರೆ ಸೀಟ್ ಸಿಗ್ಲಿಲ್ಲ, ಚಿತ್ರದುರ್ಗ ಸಿಗ್ತು. ಅಲ್ಲಿಗೆ ಅವಾಗ ಮತ್ತೆ ಇಲ್ಲಿಂದ ಅಲ್ಲಿಗೆ ಏನು ಓಡಾಡೋದು ಅಂತ ಚಿತ್ರದುರ್ಗ ಮನೆ ಶಿಫ್ಟ್ ಮಾಡಿದ್ವಿ. ಎಲ್ಲರೂ ಅಲ್ಲಿ ಹೋದ್ವಿ. ನಾನು ಚಿತ್ರದುರ್ಗದಿಂದ ಚಳ್ಳಕೆರೆಗೆ ಜರ್ನಿ ಮಾಡ್ತಿದ್ದೆ. ಮಗಳು ಕಾಲೇಜ್ಗೆ ಹೋಗಿದ್ಲು. ಹಂಗಾಗಿ ಆಕೆ ಎಜುಕೇಶನ್ ಮುಂದುವರಿತು. ಅಲ್ಲಿ 3 ವರ್ಷ ಮುಗಿಸಿ ಅಲ್ಲಿ 3 ವರ್ಷ ಮುಗಿಸ್ಕೊಂಡು ಮತ್ತೆ ಆನಗೋಡಿ ಶಿಫ್ಟ್ ಆದ್ವಿ. ಇಲ್ಲ, ನಾವು ಚಳ್ಳಕೆರೆಗಿದ್ವಿ. ಚಳ್ಳಕೆರೆಯಿಂದ ಗುರುಕ್ ಓಡಾಡ್ತದ ಮಗಳು. ಸಾಮಾನ ಸಿಕ್ಕ ಗುರುಕ್ ಮನೆ ಮಾಡ್ಬೇಕು ಅಂತಂದು ಯೋಚನೆ ಇದ್ವಿ. ಅದೇ ಟೈಮ್ನಾಗ ಇದು ಶಿಫ್ಟ್ ಆಗಿದ್ದಲ್ಲ. 1 ತಿಂಗಳಾಗಿತ್ತು. ಮನೆ ಬಿದ್ದ್ಬಿಟ್ಟತಿ ಅಂತ ಯಾರ ಹೇಳಿದ್ರು. ಆ ಮನೆ ಬಿದ್ದ ಬಂದು ಒಂದ್ ಗಾಡಿ ತಗೊಂಡೋಗಿ, ಅದು ಬಾಡಿಗೆ ಮನೆ ಬಿದ್ದೋಗ್ಬಿಡ್ತದು, ಹಂಚಿನ ಮನೆ. ಆಮೇಲೆ ಬಂದು ಒಂದ್ ಗಾಡಿ ತಗೊಂಡು ಸಿಗೋ ಸಾಮಾನುಗಳನ್ನ ತಗೊಂಡ್ ಹೋದ್ವಿ. ಅದ್ರಾಗಿದ್ದ ನನ್ನ ಮಕ್ಕಳ ಫೋಟೋಗಳು ಚಿಕ್ಕವರಿಂದ ತೆಗಿಸಿದ್ದು ಎಲ್ಲ ಹಾಳಾಗೋದ್ವು. ಯಾವಾಗ್ಲೂ ಸಿಗಲೇ ಅಲ್ಲ. ಟಿವಿ ಎಲ್ಲ ಹೊಡ್ಕೊಂಡ್ ಹೋಗಿದ್ವು. ಅದ್ರದ್ದು ಏನು ಉಪಯೋಗ ಬರಲ್ಲ. ಗಾಡಿ ಚೆನ್ನಾಗಿತ್ತು, ಒಂದಿಷ್ಟು ಪಾತ್ರೆ ಸಾಮಾನು ಚೆನ್ನಾಗಿತ್ತು, ಇರೋ ಸಾಮಾನು ತಗೊಂಡ್ ಹೋಗಿ ಚಿತ್ರದುರ್ಗಕ್ಕೆ ಶಿಫ್ಟ್ ಆದ್ವಿ. ಚಳ್ಳಕೆರೆಗೆ ಹಾಕಿದ್ ಮುಗಿದ್ಮೇಲೆ ಎಜುಕೇಶನ್ ಮುಗೀತು. ಎಜುಕೇಶನ್ ಮುಗಿದ್ಮೇಲೆ ಚಳ್ಳಕೆರೆಗೆ ಹೋದ್ವಿ. ಚಳ್ಳಕೆರೆಗೆ ಹೋಗಿ ಅಲ್ಲಿ ಸ್ವಲ್ಪ ದಿವಸ ಇದ್ವಿ. ಆಮೇಲೆ ಇನ್ನೇನು ಎಷ್ಟು ದಿವಸ ಇದ್ರು ಊರಿಗೆ ಹೋಗ್ಬೇಕು ಅಂತಂದು ಆನಗೋಡಿ ಬಂದು ಸೆಟ್ಲ್ ಆಗಿದ್ದೀವಿ. ಮತ್ತೆ ಅಲ್ಲಿಂದ ಅಲ್ಲಿಗೆ ಚಳ್ಳಕೆರೆಗೆ ಹೋಗಿ ಮತ್ತೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರೋದೇನ ಅಂದು ಇಲ್ಲಿಗೆ ಬಂದು ಶಿಫ್ಟ್ ಆದ್ವಿ. ಈಗ ಇರೋದು ಬಾಡಿಗೆ ಮನೆನೆ. ನಮ್ದು ಏನೋ ಸ್ವಂತ ಮನೆ ಕಟ್ಟಕ್ ಆಗಿಲ್ಲ. ಇಲ್ಲಿ ಬಂದು ಚಳ್ಳಕೆರೆಗೆ 1 ವಾರಕ್ಕೊಮ್ಮೆ ರಜೆ ಇದ್ದಾಗ ಬಂದ್ ಹೋಗೋದು ಮಾಡ್ತೀವಿ. ಹೆಂಡತಿ ಮಕ್ಕಳೆಲ್ಲ ಆನ್ಗೊಳಗಿದ್ರು. ನಾನು ವಾರಕ್ಕೊಂದ್ಸಲ ಚಳ್ಳಕೆರೆಯಿಂದ ಬಂದು ಹೋಗ್ತಿದ್ದೆ ವೀಕ್ಲಿ ಆಫ್ದಾಗ. ಅದಾದ್ಮೇಲೆ ಕೆಲಸ ಮುಗೀತು, ಬಂದು ಶಿಫ್ಟ್ ಆದೆ. ಇಲ್ಲಿ ಬಂದ್ಮೇಲೆ ಮತ್ ನೆನಪು ಮಾಡ್ಕೊಳಕ್ ಸಾಕ್ತಾಗ ಇಲ್ಲಿ ಬಂದ್ಮೇಲೆ ಮಗಂದ್ ಎಂಗೇಜ್ಮೆಂಟ್ ಮಾಡಿದ್ವಿ. ಹುಬ್ಳೆ ಹುಡುಗಿ ನೋಡಿ ಹುಡುಗಿನ ಒಪ್ಕೊಂಡ ಮಗ ಮಾಡ್ಕೊಂಡ್ ಬಂದ್ವಿ ಹೋಗಿ ಮಾತುಕತೆ ಮಾತಾಡಿ. ಇನ್ನು
ಮತ್ ಮುಂದೆ ಹೊಲ ಇರ್ಕಂದಿವಿ, ಹೊಲ ಮಾಡಿದೀವಿ 1 ವರ್ಷ. ಅಮ್ಮ ನಿಮ್ದು ರಿಟೈರ್ಡ್ ಆಗಿ ಎಷ್ಟು ತಿಂಗಳು ಆಯ್ತು? ಈಗ ನೀವು ಬಂದು ರಿಟೈರ್ಡ್ ಆಗಿ ಈಗ ಬಂದು ಎಷ್ಟು ತಿಂಗಳು ಆಯ್ತು? 31/5/2025 ರಿಟೈರ್ಡ್ ಆಯ್ತು. ರಿಟೈರ್ಡ್ ಆದ್ಮೇಲೆ ಬಂದು ನಾನು ಕೂಡ ಸೆಟ್ಲ್ ಆದೆ. ಒಂದು 6 ತಿಂಗಳು ಟೈಮ್ ಪಾಸ್ ಮಾಡಿದೆ. ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ. ಅದಾದ ನಂತರ ಪಂಚಾಯತಿಯಿಂದ ಒಂದು ಟೆಂಡರ್ ಬಂತು. ಟೆಂಡರ್ಗೆ ಅಪ್ಲೈ ಮಾಡಿದೆ. ವರ್ಷ ಆದ್ಮೇಲೆ ಬರೋದು. ಹೋದ ವರ್ಷ ಮೇಗೆ ನಿಂತು ರಿಟೈರ್ಡ್ ಆಗಿತ್ತು. ಈ ವರ್ಷ ಮಾರ್ಚ್ 31ಕ್ಕೆ ಮಾರ್ಚ್ 31 ಟೆಂಡರ್ ಸಿಕ್ಕಿತ್ತು. 1 ವರ್ಷ ಲೆಕ್ಕ. ಈ ಕಡಿಮೆ ಸುಮಾರು 1 ವರ್ಷ ಕಾಲ ಕಳೆದೆ. ಅದಾದ ನಂತರ ಟೆಂಡರ್ ಆಯ್ತು. ಈಗ ಸಂತೆದು ಆಮೇಲೆ ಬಸ್ ಸ್ಟ್ಯಾಂಡ್ ಫೀಸು ಕಲೆಕ್ಟ್ ಮಾಡ್ಕೊಂಡು ಜೀವನ ಮಾಡ್ತದೆ. ಅಮ್ಮ ನೀವ್ ಎಷ್ಟು ಜನ ಇದ್ರಿ? ನಾವು 4 ಜನ ಗಂಡು ಮಕ್ಕಳು, ಒಬ್ಳೆ ಹೆಣ್ಮಗಳು. ಒಟ್ಟು ನಾವು 5 ಜನ ತಂದೆ ತಾಯಿಗೆ. ಈಗ ನಿಮ್ದು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 31 ವರ್ಷ. 31 ವರ್ಷ. ಮದುವೆ ಆಗಿದ್ದ ಡೇಟ್ ಹೇಳಿದಲ್ಲ? ಜೂನ್ 7, 1995. 95. ಅಮ್ಮ ಈಗ ನೀವು PhD ವರೆಗೂ ಓದಿದ್ರಿ ಅಂತಂದ್ರ ಈಗ ನಿಮ್ಗೆ ಒಂದು ಡ್ರೀಮ್ ಇರ್ತೈತಿ, ನಾ ಇಂಥ ಕೆಲಸ ಮಾಡ್ಬೇಕು, ಇಂಥದ್ದು ಅಚೀವ್ಮೆಂಟ್ ಮಾಡ್ಬೇಕು ಅಂತ. ಆ ಟೈಪ್ ಏನಾದ್ರು ಯೋಚನೆ ಮಾಡಿದ್ರೆ? ಬಹಳ ಇತ್ತು. ಕೆಲವು ಇಂಟರ್ವ್ಯೂಗೆ ಹೋದೆ, ಸೆಲೆಕ್ಷನ್ ಆಗಲಿಲ್ಲ. ಅಲ್ಲ, ಯಾವ ಇಂಟರ್ವ್ಯೂ ಒಂದು ಪೊಲೀಸ್ ಇಂಟರ್ವ್ಯೂ ಹೋಗಿದ್ದೆ. ಎಲ್ಲ ಸೆಲೆಕ್ಷನ್ ಆಗಿತ್ತು. ಲಾಸ್ಟ್ ಮೂಮೆಂಟ್ನಾಗ ಇದ್ರಾಗ ಇದು ಮಾಡಿಬಿಟ್ರು, ಅನ್ಕ್ವಾಲಿಫೈಡ್ ಮಾಡಿದ್ರು. ಅದಾದ ನಂತರ ಒಂದು ಜೀವನದಾಗ ಒಂದು ಇಂಟರ್ವ್ಯೂ ಹಾಕಿದ್ದೆ, ಅಪ್ಲಿಕೇಶನ್ ಹಾಕಿದ್ದೆ ವೆಟರ್ನರಿ ಇನ್ಸ್ಪೆಕ್ಟರ್ಗೆ. ಅದೇ ನನ್ನ ದುರಾದೃಷ್ಟಕ್ಕೆ ಇಂಟರ್ವ್ಯೂ ಬಂದ್ಬಿಟ್ಟಿತ್ತು. ಆ ಟೈಮ್ನಾಗ ಇನ್ಫ್ಲೂಯೆನ್ಸು ದುಡ್ಡು ಎರಡೇ ಮುಖ್ಯ, ಬೇರೆ ಏನು ಮುಖ್ಯ ಇದ್ದಿಲ್ಲ. ನಮ್ಮ ಹತ್ರ ಕೂಡ ದುಡ್ಡು ಇದ್ದಿಲ್ಲ. ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು ಅಂದ್ರೆ ಈಗ ನಂಗೆ ಅಷ್ಟೊಂದು ಸುಲಭ ಇದ್ದಿಲ್ಲ. ಒಬ್ಬ MLA ಹಿಡ್ಕೋಬೇಕು ಅಂತಂದು ಕಷ್ಟ ಆಯ್ತು. ಇಂಟು ಪಾಸ್ ಆಗಲಿಲ್ಲ, ಫೇಲ್ ಆಯ್ತು. ಅದು ಕೆಲಸ ಇರಲಿಲ್ಲ. ಆಮೇಲೆ ಪ್ರೈವೇಟಿಗೆ ಟ್ರೈ ಮಾಡಿ ಪ್ರೈವೇಟ್ ಕಂಪ್ನಿ ಸೇರ್ಕೊಂಡು ಜೀವನ ಮಾಡಿ. ಮಮ್ಮ ಈಗ ನೀವು ಫಸ್ಟ್ ಕೊಡ್ಸಿರೋ ಗಿಫ್ಟ್ ಯಾರು? ಮಂಗಲೇಶ ಇದು ಫಸ್ಟ್ ಕೊಡ್ಸಿರೋದಂದ್ರೆ ಅದೇ. ಅತ್ತಿ ಯಾವ ಸೀರಿಯಲ್ ಚೆನ್ನಾಗಿ ಕಾಣ್ತಾರೆ? ಎಲ್ಲ ಸೀರೆ ಚೆನ್ನಾಗಿ ಕಾಣ್ತದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದಷ್ಟೇ ಹೇಳ್ಬೇಕು, ಒಂದಷ್ಟೇ. ಅದೇ ಯಾವ ಕಲರ್ ಅಲ್ಲಿ ಚೆನ್ನಾಗಿ ಕಾಣ್ತಾರೆ? ಅದು ಬೇಡ. ಯಾವ ಬೇಡ, ಸಾಕು. ಯಾವ ಈಗ ವೆರೈಟೀಸ್ ಇರಲ್ಲ ಸ್ಯಾರೀಸ್ ಅಲ್ಲಿ, ಆ ಸ್ಯಾರಿಗಳೊಳಗ ಯಾವ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿ? ಇಲ್ಲ, ಆಕಿಗೆ ಮೈಸೂರು ಸಿಲ್ಕ್ ಅಂದ್ರೆ ಬಹಳ ಆಸೆ. ಬಹಳ ದಿವಸದಿಂದಲೂ ಹೇಳ್ತದಲ್ಲ, ಇದುವರೆಗೂ ತಂದ್ಕೊಡಕ್ ಆಗಿಲ್ಲ. ಮುಂದೆ ಕೊಡಿಸ್ತೀರಲ್ಲ? ಧೈರ್ಯ ಐತಿ, 100% ಕೊಡಿಸ್ತಾನಂತ. ಅದೊಂದು ಮೈಸೂರು ಸಿಲ್ಕ್ ಅಂತ ಬ್ರಾಂಡೆಡ್ ಕೊಡಿಸಿದೀನಿ ಆಲ್ರೆಡಿ. ಆದ್ರೆ ಮೈಸೂರು ಸಿಲ್ಕ್ ಅಲ್ಲ ಅದು, ಮೈಸೂರು ಸಿಲ್ಕ್ ತರ ಸೀರೆ ಅಂತ ಕೊಡಿಸಿದೀನಿ. ಮೈಸೂರು ಸಿಲ್ಕೇ ಬೇಕು ಅಂತಾಳ, ಅಂತದನ್ನ ಕೊಡಿಸ್ತೇನೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮಣಕಲ್ಮೂರ್ ಸೀರೆ, ಎಣಕಲ್ ಸೀರೆ ಅವೇನ್ ಅಷ್ಟ ಇಲ್ಲ. ಕೊಡಿಸಿದೇನೆ ಅವನು. ಉಟ್ಕೋಬೇಕಂತ ಐತಿ, ಆದ್ರ ಅಷ್ಟ ಆಸಿಲ್ಲ. ಅಷ್ಟ ಆಸಿರೋದ ಇದು ಮೈಸೂರು ಸಿಲ್ಕ್ ಮೇಲೆ. ಚೆನ್ನಾಗಿದೆ. ಇಳಕಲ್ ಸೀರೆ ಕೊಡಿಸಿದೀನಿ. ಇಲ್ಲ, ಸ್ಕೂಲ್ ಟೈಮ್ನಾಗ ಎಲ್ಲ ಅದನ್ನೇ ಕಂಟಿನ್ಯೂ ಮಾಡಿದ್ರ ಸ್ಕೂಲ್ ಟೈಮ್ನಾಗ ಎಲ್ಲ ಬಹಳ ಇದ್ವಿ. ಸ್ಪೋರ್ಟ್ಸ್ ನಾಗ ಎಲ್ಲಾ ಸ್ಪೋರ್ಟ್ಸ್ ನಾಗ ಇದ್ವಿ. ಲಾಂಗ್ ಜಂಪ್, ಹೈ ಜಂಪ್. ಅದ್ರಾಗ ನಂದು ಬಹಳ ಪ್ರಿಯ ಅಂದ್ರೆ ವಾಲಿಬಾಲ್ ಸ್ಟೇಟ್ ಲೆವೆಲ್ಗೆಲ್ಲ ಹೋಗಿದ್ದೀವಿ ನಾವು. ಆ ಟೈಮ್ನಾಗ ನಮ್ಗೆ ಏನಾಗಿತ್ತು ಅಂದ್ರೆ ಗೈಡೆನ್ಸ್ ಕೊಡೋರು ಯಾರು ಇದ್ದಿಲ್ಲ. ಏನ್ ಮಾಡ್ಬೇಕು, ಏನ್ ಓದಿರ್ ಚೆನ್ನಾಗೆ, ಮುಂದೆ ಏನ್ ಮಾಡ್ಬೇಕು ಅಂತಂದು ದಾರಿ ತೋರ್ಸೋರು ಯಾರು ಇದ್ದಿಲ್ಲ. ನಮಗೆ ಎಷ್ಟು ತಿಳಿತೋ ಅಷ್ಟು ಹೋದ್ವಿ, ಅಲ್ಲಿಂದ ಕೈ ಬಿಟ್ಬಿಟ್ವಿ.
ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಂಡ್ವಿ. ಆ ಟೈಮ್ ಪ್ರಯತ್ನ ಪಡಿದ್ರೆ ಯಾವ್ದಾದ್ರು ಕೆಲಸಕ್ಕೆ ಗೌರ್ಮೆಂಟ್ ಅಪಾಯಿಂಟ್ ಹೋಗೋದಾಗಿತ್ತು. ಅಂತ ಒಂದು ಬುದ್ಧಿ ನಮಗಿದ್ದಿಲ್ಲ. ದಾರಿ ತೋರ್ಸೋರು ಯಾರು ಇರ್ತಿಲ್ಲ. ದಾರಿ ತೋರ್ಸೋರು ನಮ್ಗೆ ಯಾರು ಇರ್ತಿಲ್ಲ. ನಿಮ್ದ ಡ್ರೀಮ್ ಅದಾಗಿತ್ತು. ಹೌದೌದು. ಅತ್ತೆ ಮಾಮ ಯಾವ ಡ್ರೆಸ್ ನ ಚೆನ್ನಾಗ್ ಕಾಣ್ತಾರ? ಪಂಚಿ ಬರೀ ಇಂಥದೆಯ ರಂಜು ಒಳಗ್ ಚೆನ್ನಾಗ್ ಕಾಣ್ತಾರ. ಶರ್ಟ್ ಒಳಗ ಟಿ ಶರ್ಟ್ ಶರ್ಟ್ ಇಲ್ಲ, ವೈಟ್ ಪಂಚಿ ವೈಟ್ ಶರ್ಟ್. ಇಷ್ಟವಾದ ಕಲರ್ ಯಾವ್ದು ಮಾಮಲ್ಲಿ? ಇಷ್ಟೊಂದು ಕಲರ್ ವೈಟ್. ಇಷ್ಟವಾದ ಕಲರ್ ವೈಟ್. ಅತ್ತಿಗೆ ಯಾವ ಕಲರ್ ಇಷ್ಟ? ಆಕೆಗೆ ಗ್ರೀನ್ ಸೀರೆ ಅಂದ್ರೆ ಬಹಳ ಇಷ್ಟ. ಗ್ರೀನ್ ಕಲರ್. ಹೌದತ್ತಿ? ಅತ್ತಿ ಮಾಮ, ಈಗ ನಿಮ್ ಜೀವನದಲ್ಲಿ ಮರಿಲಾರ್ದಂತ ದಿನ ಯಾವ್ದು? ನೆನಪಿನಾಗ ಇಟ್ಕೊಳ್ಳುವಂತ ದಿನ ಯಾವ್ದು? ಇಷ್ಟು ವರ್ಷದ ಒಂದ ದಿನ ಹೇಳ್ಬೇಕು. ಅದು ಯಾವ್ದು? ಖುಷಿದು. ಇಲ್ಲ, ನೀನ್ ಹುಟ್ಟಿದ್ದು ಖುಷಿದು ಮಗು ಹುಟ್ಟಿದ್ದು. ನನ್ನ ಮಗ ಹುಟ್ಟಿದ್ದೆ ಅದು ಒಂದು ದೊಡ್ಡ ಖುಷಿ ನಮಗೆ. ನನ್ನ ಮಗ ಯಾಕಂದ್ರೆ ಅದಕ್ಕಿಂತ ಮುಂಚೆ ಅವಳದ ಆರೋಗ್ಯ ಸರಿ ಇರ್ತಿಲ್ಲ. ಡಾಕ್ಟ್ರು ಇನ್ನು ಮುಂದೆ ಮಕ್ಕಳ ಚಾನ್ಸ್ ಬಹಳ ಕಡಿಮೆ, ಬಹಳ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಈಗ ಅಂತ ಹೇಳೋರು. ನಾವು ಚೆನ್ನಾಗಿ ನೋಡ್ಕೊಂಡ್ವಿ. ಚೆನ್ನಾಗಿ ನೋಡ್ಕೊಂಡಾಗ ಅವ್ನು ಹುಟ್ಟಿದ್ನಲ್ಲ, ಅದೊಂದು ಬಹಳ ಖುಷಿ ಜೀವನದಾಗ ಮರಿಲಾರ್ದು. ಅತ್ತಿಗೆ ಯಾವ ತಿಂಡಿ ಅದು ಇಷ್ಟ? ತಿಂಡಿನಲ್ಲಿ ಏನ್ ಇಷ್ಟ? ಅಕ್ಕಿ ಚಿತ್ರಾನ್ನ. ಅತ್ತಿಗೆ ಮಾಮನ್ಗೆ ಏನ್ ಇಷ್ಟ ಟಿಫಿನ್ ಒಳಗ? ನಾನ್ ಮಾಡಿದ್ದೆ. ಅದು ಎಂತದ್ದು ಅಂತ ಹೆಸರು ಜಾಸ್ತಿ? ಮಂಡ್ಯಕ್ಕಿ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ. ನೀವು ಅತ್ತಿನ ಏನಂತ ಕರೀತೀರ ಪ್ರೀತಿಯಿಂದ? ಪ್ರೀತಿಯಿಂದ ಕನಕಾಂಬರಿ ಅಂತ ಕರಿತೀವಿ. ಅಂಬರ ಅಂದ್ರೆ ಕನಕಾಂಬರ. ಕನಕಾಂಬ್ರಿ. ಆ ಹೆಸರು ಯಾಕಿಟ್ಟಿದೆ ನೀವು? ಹೂ ಕೂಡ ಚೆನ್ನಾಗಿರ್ತದಲ್ಲ ಕನಕಾಂಬರಿ ಹೂವು. ಅದಕ್ಕೆ ಡೈಲಿ ಏನಂತ ಕರೀತೀರ? ಡೈಲಿ ಪಾರ್ವತಿ ಅಂತ ಕರಿತೀವಿ. ಪಾರ್ವತಿ. ಅತ್ತೆ ನೀವೇನಂತ ಕರಿತೀರಿ ಮಾಮ? ನಾನು ಏನು ಕರೆಯಲ್ಲ, ಭಾಗ ಮಾತಾಡ್ತೀನಿ. ಅದಿಲ್ಲ, ಕರಿಯೋದ್ ಪರ್ಯೋದಿಲ್ಲ. ಮಮ್ಮ ಯಾವತ್ತಾದ್ರೂ ನೀವು ಅತ್ತಿ ಪ್ರಪೋಸ್ ಮಾಡಿರ? ಇಲ್ಲ, ಇಲ್ಲ. ಯಾವತ್ತೂ ಮಾಡಿಲ್ಲ. ಹಾ, ಪ್ರಪೋಸ್ ಮಾಡೋದಿಲ್ಲ. ನಮ್ಮ ಅತ್ತಿ ನಿಮ್ ಜೀವನದಾಗ ಬಂದಾಗಿದ್ದ ನಿಮ್ ಜೀವನದಾಗ ಏನೇನ್ ಬದಲಾವಣೆ ಆಗೈತಿ? ಬಹಳ ಬದಲಾವಣೆ ಆಗೈತಿ. ಅದೇನೇನು? ಒಳ್ಳೆ ಮಕ್ಕಳು ಕೊಟ್ಟದಾಳೆ, ಒಳ್ಳೆ ಜೀವನ ಕೊಟ್ಟದಾಳೆ, ಒಳ್ಳೆ ಲೈಫ್ ಕೊಟ್ಟಾಳೆ. ನನ್ನ ಜೊತೆಗೆ ದುಡಿದಾಳೆ. ನಮ್ಮನೆ ಈ ಟೈಪ್ ನಾವು ಈಗ ಇರಕ ಅವಳು ಕಾರಣ, ನಾನು ಒಬ್ಬನೇ ಕಾರಣ ಅಲ್ಲ. ಇಬ್ರು ಸೇರಿ ದುಡಿದ್ವಿ. ಬರೀ ಒಂದೇ ನಾನು ಒಬ್ಬನೇ ದುಡ್ದು ಎಲ್ಲ ಮಾಡಕ್ ಹಾಕದಿಲ್ಲ. ನನಗೆ ಗೊತ್ತಿಲ್ದಂಗೂ ಅಷ್ಟಿಷ್ಟು ಬಂಗಾರ ಮಾಡಿದಾಳೆ. ನನಗೆ ಹೇಳೇ ಅಲ್ಲ, ನಿನ್ನೆ ಮೊನ್ನೆ ಹೇಳ್ಯಾಳ ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅಂತ. ಅದನ್ನೆಲ್ಲ ಮಾಡಕ್ಕೆ ಹಾಕಿದೆ ದೊಡ್ಡ ದೊಡ್ಡ ಸಾಧನೆ. ಅದರ ನಂದು ಏನಿಲ್ಲ, ನನ್ನ ಜೀವನ ನಾನು ಹಾಳು ಮಾಡ್ಕೊಂಡೆ ಭಾಳ. ತಂಗಿ, ತಂದೆ, ತಾಯಿ ಅವರಿಂದ 10 ರೂಪಾಯಿ ಲಾಭ ಬರಲಿಲ್ಲ. ಅವರಿಗೆ ಮನೆಗೋಸ್ಕರ ದುಡಿದೆ. ಕೊನೆಗೂ ಒಂದು ಕೆಟ್ಟ ಮಾತು ಏನು ಮಾಡಿಲ್ಲ ಅನ್ಸ್ಕೊಂಡ್ ಬಂದೆ. ಸಾಕು ಮುಗ್ಸು. ಈಗ ನಮ್ಮ ಅತ್ತಿಗೆ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ತಾರೆ. ಯಾವ ಸಾಂಗ್? ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬನೇ ದಿನವೂ ನಿತ್ಯವೂ ಗಾದಿನೇ ನನ್ನ ನಿಮ್ಮ ಪಾಲಿಗೆ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬನೇ ದಿನವು ನಿತ್ಯವು ಗಾದಿನೇ ನನ್ನ ನಿಮ್ಮ. ಸರಿ, ಥ್ಯಾಂಕ್ ಯು. ಒಂದ್ ನಿಮಿಷ.
ಸೊ ಗಾಯ್ಸ್ ನೋಡಿದ್ರಲ್ಲ, ಇದು ನಮ್ಮ ಅತ್ತೆ ನಮ್ಮ ಅಮ್ಮನದು ಲೈಫ್ ಸ್ಟೋರಿ ಕೇಳಿದ್ವಲ್ಲ. ಸೊ ಇದು ಇವ್ರ ಫ್ಯಾಮಿಲಿ. ಇವನ ಹೆಸರು ಬಂದು ಮನೋಜ್ ಕುಮಾರ್ ಅಂತ, ಇವ್ರ ದೊಡ್ಡ ಮಗ. ಇವರು ನಮ್ಮ ಅತ್ತೆ ಪಾರ್ವತಮ್ಮ ಅಂತ, ಇವರು ರೇವಣ ಸಿದ್ದಪ್ಪ ಅಂತ ನಮ್ಮಮ್ಮ. ಅವರು ರೇತಿ ಅಂತ ಅವ್ರ ಸಣ್ಣ ಮಗಳು. ನಾನ್ ಬಂದು ಇವ್ರ ಸೊಸೆ, ಅಂದ್ರೆ ಇವ್ರನ್ನ ಮದುವೆ ಆಗ್ತಿರೋ ಹುಡುಗಿ. ಅದಕ್ಕೆ ನಮ್ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೀಗೆ ನಮ್ಮ ವಿಡಿಯೋಸ್ ನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಆದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಶೇರ್ ಮಾಡ್ರಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ನಮ್ಮ ಸಂಗಡದಲ್ಲಿ ಹೀಗೆ ಇರ್ಲಿ ಎಂಬುದಾಗಿ ಆಶಿಸ್ತಾ ಈ ಒಂದು ವಿಡಿಯೋನ ಈ ಒಂದು ಸಮಯದಲ್ಲಿ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಹೇಳಕ್ಕಾಗೋದಿಷ್ಟೇ. ಬಾಯ್ ಬಾಯ್. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಬಾಯ್ ಬಾಯ್. ಬಾಯ್. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಮ್ಮ ಅಪ್ಪ ಅಮ್ಮನ ಲೈಫ್ ಸ್ಟೋರಿ ಪಾರ್ಟ್ 1 ಪಾರ್ಟ್ 2 ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಹೇಳೋಕ್ಕಾಗೋದಿಷ್ಟೇ. ಗುಡ್ ನೈಟ್, ಬಾಯ್ ಬಾಯ್.